ನಗರದ ಹೃದಯ ಭಾಗದಲ್ಲಿರುವ ಹಳೆ ಬಸ್ ನಿಲ್ದಾಣದಲ್ಲಿ ಇವತ್ತು ನಿನ್ನೆದಲ್ಲ ಸುಮಾರು 40-50 ವರ್ಷಗಳಿಂದ ಇಲ್ಲಿನ ಹೂ ಮಾರಾಟಗಾರರು ಮತ್ತು ರೈತರು, ಹೂ ಬೆಳೆದ ರೈತರು ಇಲ್ಲೇ ವ್ಯವಹಾರ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಸೂಕ್ತವಾದ ಮಾರುಕಟ್ಟೆ, ಹೂ ಮಾರುಕಟ್ಟೆಗೆ ಜಾಗ ಇಲ್ಲ. ಆದರೂ ಸಹ ಈ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ ಹೂ ಮಾರಾಟ ಮಾಡುತ್ತಿರುವಂತಹ ಮಾರಾಟಗಾರರಿಗೆ ಮತ್ತು ಹೂ ತರುವಂಥ ರೈತರ ಮೇಲೆ ಇಲ್ಲಿನ ನಗರಸಭೆ ಹೊಸದಾಗಿ ಬಂದಿರೋ ಕಮಿಷನರ್ ನವೀನ್ ಅವರು ಮತ್ತು ಅಧ್ಯಕ್ಷರು ಇವತ್ತು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಯಾವ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರಂತೆ, ಇವತ್ತು ಕೋಲಾರ ಜಿಲ್ಲಾದ್ಯಂತ ಯಾವುದೇ ವಾಣಿಜ್ಯ ಬೆಳೆಗಳಾಗ್ತಾ ಇಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೀತಾ ಇರೋಂತಹ ಹೂವುಗಳನ್ನು ಇವತ್ತು ಮಾರಾಟ ಮಾಡಲು ಹಳೆ ಬಸ್ ಸ್ಟ್ಯಾಂಡ್ಗೆ ತಂದರೆ ಇಲ್ಲಿನ ಕಮಿಷನರು ಇದು ನಗರಸಭೆ ಸತ್ತು, ಯಾರಪ್ಪನ ಸತ್ತಲ್ಲ, ಇದು ಸಾರ್ವಜನಿಕರ ಸತ್ತೆ, ಯಾರ್ದು ಸತ್ತಲ್ಲ, ಇದು ರೈತರ ಸತ್ತೆ, ಇದು ವ್ಯಾಪಾರಸ್ಥರ ಸತ್ತೆ. ಇವತ್ತು ಏಕಾಏಕಿ ಬಂದ್ಬಿಟ್ಟು ನೀವು ಬ್ಯಾರಿಕೇಡ್ಗಳು ಹಾಕ್ಬಿಟ್ಟು ನೀವು ಹೂಗಳು ಮಂಡಿ ಮಾಲೀಕರು ನೀವು ಪರವಾನಗಿ ಪಡಿತಿದ್ದೀರಾ, ನೀವು ಅಂಗಡಿಗಳಲ್ಲಿ ಮಾರಾಟ ಮಾಡ್ಕೊಂಡು ಅವ್ರೇನು ಬಿಲ್ ಕಟ್ತಾ ಅಲ್ವಾ, ಅವ್ರೇನು ಇದು ಕಟ್ತಾ ಅಲ್ವಾ, ಬಾಡಿಗೆ ಕಟ್ತಾ ಅಲ್ವಾ? ಇನ್ನು ರೈತರು ಅಲ್ಲಿಂದ ಕಷ್ಟಪಟ್ಟು ಜಿಲ್ಲಾದ್ಯಂತ ಇವತ್ತು ಬೆಳೆದಂಥ ಹೂ ತಂದು ಇಲ್ಲಿ ಹಾಕಿದರೆ ಅವ್ರೆಲ್ಲಿ ಹೋಗ್ಬೇಕು? ಏನು ರಸ್ತೆಯಲ್ಲಿ ಮಾಡಬೇಕಾ? ಅಲ್ಲ ಕಮಿಷನರೇ, ಇವತ್ತು ಯಾವತ್ತನಾಗಲಿ 1 ಎಕರೆ ಹೂ ಬೆಳೆದು ಆ ಹೂಗೆ ಔಷಧಿ ಹೊಡೆದು ಮಳೆಗಾಲದಲ್ಲಿ ಅದನ್ನು ಕಿತ್ಕೊಂಬಂದು ಮಾರ್ಕೆಟಲ್ಲಿ ಹಾಕಿ ನಷ್ಟ ಅನುಭವಿಸಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅಲ್ಲಿನ ಆಡಳಿತ ಮಂಡಳಿ ಇರ್ಬೋದು, ಅಧ್ಯಕ್ಷರಿಗಿರ್ಬೋದು, ಮತ್ತು ಅಲ್ಲಿನ ಕಮಿಷನರ್ ಇರ್ಬೋದು, ನಾವು ಕೇಳ್ತಾ ಕ್ವಶನ್ ಇಷ್ಟೇ, ಹಳೆ ಬಸ್ ಸ್ಟ್ಯಾಂಡು ಯಾರಪ್ಪನ ಸತ್ತು ಅಲ್ಲ, ಇದು ಸಾರ್ವಜನಿಕರ ರೈತರ ಸತ್ತು, ಹೂ ಬೆಳೆಗಾರರ ಸತ್ತು. ಇದು ನೀವೇನು ಹೇಳ್ತಾ ಇದ್ದಾರೆ, ಸರ್ಕಾರದಿಂದ ಶಾಸಕರ ಅನುದಾನ 13 ಕೋಟಿ ಬಂದಿದೆ. ಆಯಿತು, ನೀವು ಅಭಿವೃದ್ಧಿ ಮಾಡಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಇದನ್ನೆಲ್ಲ ಕ್ಲೀನಾಗಿ ಡೆಮಾಲಿಷ್ ಮಾಡಿ ಅದನ್ನು ಅಭಿವೃದ್ಧಿ ಮಾಡಿ ಆ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿರೋ 10 ಬಸ್ ನಿಲ್ಲಿಸ್ಬೋದು. ಆದರೆ ಹೈಟೆಕ್ ಬಸ್ ಸ್ಟ್ಯಾಂಡು ಮಾಡಿ, ನಾವು ಇಲ್ಲಿ ಬೇಡ ಅಂತೆಲ್ಲ ನಾವು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಆದರೆ ಪದೇ ಏನಾದ್ರೂ ನೀವು ಬಂದು ಇಲ್ಲಿನ ಹೂ ಮಾರಾಟಗಾರರಿಗೆ ಮತ್ತು ಹೂ ತರುವಂಥ ಬೆಳೆಗಾರರಿಗೆ, ರೈತರಿಗೆ ನೀವು ವಿನಾಕಾರಣ ತೊಂದರೆ ಕೊಡೋದೇ ಆದರೆ ಖಂಡಿತವಾಗ್ಲೂ ರೈತರ ಕೋಪ ಕಟ್ಟೆ ಹೊಡೆದು ಯಾವ ರೀತಿ ಇರೋದು ಅಂತೇಳಿ 80ರ ದಶಕದ ನಂಜುಂಡಸ್ವಾಮಿ ಹೋರಾಟನ ಜ್ಞಾಪಕ ಮಾಡಬೇಕಾಗ್ತದೆ. ಏನಿವತ್ತು ನಗರಸಭೆ ಆ ಒಂದು ಕಮಿಷನರ್ಗೆ ಫೋನ್ ಮಾಡಿದಾಗ ನಾನು ಬರ್ತೀನಿ, ಇದು ನಗರಸಭೆಯಲ್ಲಿ ಹೋರಾಟ ಇದೇನು ಹೂ ಮಾರಾಟ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ರೆ, ಅಲ್ಲ ಮಾರಾಟ ಮಾಡೋ ಹಿಂದಿಂತ ಕಮಿಷನರ್ ಯಾರು ಹೇಳಿಲ್ಲ ಮಾರಾಟ ಮಾಡ. ಆಯಿತು, ನಮ್ಗೆ ಸೂಕ್ತವಾದ ಒಂದು ಜಾಗ ಕೊಡಿ, ಎಲ್ಲಿ ಕೊಡ್ತೀರಾ ಕೊಡಿ, ಅದು ನಗರದಲ್ಲೇ ಬೇಕು ನಮಗೆ, ಬೇರೆ ಎಲ್ಲೂ ಬೇಕಾಗಿಲ್ಲ ನಮಗೆ. ನೀವು ಟೊಮಾಟೊ ಮಾರ್ಕೆಟಲ್ಲಿ ಕೊಡ್ತೀವಿ ಅಂದರೆ ಅಲ್ಲಿಗೆ ಹೋಗೋಕೆ ಯಾರೂ ಸಿದ್ಧ ಇಲ್ಲ. ಟೊಮಾಟೊ ಮಾರ್ಕೆಟಲ್ಲಿ ಬರೋ ಅವಕಕ್ಕೆ ಅಲ್ಲೇ ಜಾಗ ಸಾಕಾಗ್ತಾ ಇಲ್ಲ. ಈ ಕೂಡಲೇ ಮಾನ್ಯ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣವ್ರಿಗೂ ಹೇಳ್ತಾ ಇದ್ದೀವಿ, ರೈತ ಪರ ಕಾಳಜಿ ಮತ್ತು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಪರ ಏನು ಪ್ರತಿದಿನ ಕನಸು ಕಾಣ್ತಿತ್ತು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ಇದಕ್ಕೆ ಸಂಬಂಧಪಟ್ಟ ನಗರಸಭೆ ಎಲ್ಲ ಅಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಏಕಾಏಕಿ ಬಂದು ಈ ಹೂ ಮಾರುಕಟ್ಟೆಯನ್ನು ಒಕ್ಕಲೆಬ್ಬಿಸಿ ರೈತರ ಕೋಪವನ್ನು ಕೆರಳಿಸಿದ್ದೇ ಆದರೆ ಆಗುವ ಅನಾಹುತಗಳಿಗೆ ನಗರಸಭಾ ಆಯುಕ್ತರು ಮತ್ತು ಕಮಿಷನರ್ ಅವರೇ ನೇರ ಕಾರಣ ಆಗ್ತದೆ. ನಾವು ಯಾವುದೇ ಕಾರಣಕ್ಕೂ ಹಳೆ ಬಸ್ ಸ್ಟ್ಯಾಂಡ್ ಬಿಟ್ಟು ಬೇರೆ ಕಡೆ ಹೂ ವ್ಯಾಪಾರ ಮಾಡೋಕ್ಕಾಗಲ್ಲ. ನೀವು ಹಾಕಿರೋ ಬ್ಯಾರಿಕೇಡ್ಗಳನ್ನು ಬೆಳಗ್ಗೆ 8 ಗಂಟೆಗೆ ರೈತರಿಂದ ಮತ್ತು ಹೂ ಮಾರಾಟಗಾರರಿಂದ ಈ ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸ್ತೀವಿ. ಆಗ ಆಗುವ ಕಾನೂನುಗಳ ಹದಗೆಟ್ಟುವುದಕ್ಕೆ ನಗರಸಭೆಯ ನೂತನವಾಗಿ ಬಂದಿರುವ ಕಮಿಷನರ್ ಅವರೇ ನೇರ ಕಾರಣ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಮಾತಾಡ್ತೀನಿ. ನಮ್ದು ಬಂದು ಮಾಲೂರು ತಾಲೂಕು ಓಬಟ್ಟಿ ಅಂತ ಗ್ರಾಮ. ನಾನು ಒಬ್ಬ ಯುವ ರೈತ. ಏನು ಸುಮಾರು ದಿನದಿಂದ ನಾವು ಬೆಳೆಗಳು ಬೆಳೀತಾ ಇದ್ದೀವಿ, ಹೂ ಬೆಳೆಗಾರರು ನಾವು. ಈ ಜಾಗದಲ್ಲಿ ಸುಮಾರು 40 ವರ್ಷದಿಂದ ನಮಗೆ ಗೊತ್ತಿಲ್ಲ ಅಂದರೆ ನಮ್ಮ ತಂದೆಯವ್ರ ಕಾಲದಿಂದ ಈ ಜಾಗ ಬಂದು ಹೂ ಮಾರುವಂಥ ಜಾಗ ಆಗಿದೆ. ಅದು ಬಿಟ್ಬಿಟ್ಟು ಹಳೆ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ಒಂದು ಹೆಸರಿದೆ ಇದಕ್ಕೆ. ಹಳೆ ಬಸ್ ಸ್ಟ್ಯಾಂಡ್ ಇದ್ರೂ ಸಹ ಹೂ ಮಾರಾಟಗಾರರು ಇದೇ ಜಾಗದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಇವತ್ತಿನ ಬೆಳಗಿನ ಜಾವ ಕೋಲಾರ ಜಿಲ್ಲೆಯ ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ನವೀನ್ ಅವರು ಬಂದು ಈ ಜಾಗದಲ್ಲಿ ಬ್ಯಾರಿಕೇಡನ್ನು ಹಾಕಿಸಿ ಫುಲ್ ಎಲ್ಲ ಬಂದ್ ಮಾಡಿಬಿಟ್ಟು ಟೇಬಲ್ನೆಲ್ಲ ಮೇಲೆ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಥರ ರೈತರ ಮೇಲೆ ದಬ್ಬಾಳಿಕೆ ಮಾಡಬಾರ್ದು. ನಿಮ್ದು ಏನೇ ಇದ್ರೂ ನಿಮ್ಮ ಕಾನೂನು ರೀತಿಯಲ್ಲಿ ನಮಗೆ ಯಾವುದಾದ್ರೂ ಒಂದು ಸಲಹೆ ಕೊಟ್ಟು ಇದೇ ಜಾಗದಲ್ಲಿ ನಮಗೆ ಹೂ ಮಾರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ಮನೆ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣ ಅವರು ದಯವಿಟ್ಟು ರೈತ ಪರವಾಗಿ ನಿಂತ್ಕೊಬೇಕು. ಯಾವುದೇ ರೀತಿಯ ಈ ಥರ ಅಹಿತಕರ ಘಟನೆಗಳು ನಡೆಯಬಾರ್ದು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಹೂ ಮಾರಾಟಗಾರರಿಗೆ ಅನಾನುಕೂಲ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ನಾವು ಈಗಾಗಲೇ ಹೋಗಿ ಮನವಿಯನ್ನು ಕೊಡ್ತೀವಿ. ಆದರೂ ಸಹ ಏನೇ ಆಗಲಿ ಇದೇ ಜಾಗದಲ್ಲಿ ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮ ರೈತರಲ್ಲಿ ಒಂದು ಕಳಕಳಿಯ ವಿನಂತಿ. ಗಾಂಧಿನಗರ ನಮ್ಮದು. ಸುಮಾರು ನಮ್ಮ ತಂದೆಯವರು ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಕೂಲಿಯವರು ನಮ್ಮ ತಂದೆಯವರು. ಈ ಹೂ ಮಾರ್ಕೆಟ್ಟು ಮದನಪಲ್ಲಿಯಿಂದ ಎಲ್ಲ ತರಿಸಿ ಅವಾಗಿಂದ ಇದು 50 ವರ್ಷದಿಂದ ಸುಮ್ಮನೆ ಟ್ರಾಫಿಕ್ ಜಾಮು ಅದು ಜಾಮು. ಇವಾಗ ರೈತರು ಈ ದೇಶದ ಬೆನ್ನೆಲುಬು, ರೈತರಿಲ್ಲ ಅಂದರೆ ಇಲ್ಲ.
ಇವಾಗ ಒಂದು ಅಕ್ಕಿ ಬೆಳಿಬೇಕಂದ್ರೆ ರೈತನೇ ಇರ್ಬೇಕು, ಪ್ರತಿಯೊಂದಕ್ಕೂ ರೈತನೇ. ದೇಶಕ್ಕೆ ಹೆಂಗೆ ಆರ್ಮಿ ಎಷ್ಟು ಇಂಪಾರ್ಟೆಂಟು, ಈ ದೇಶಕ್ಕೆ ಅಂತ ರೈತನ ಅಂತ ಇದು. ನಾವು ಸುಮಾರು ನಮ್ಮ ತಂದೆಯವರು ಇಲ್ಲಿ ಮೂಟೆ ಎತ್ತಿ 50 ವರ್ಷದಿಂದ ನೋಡಿ, ಇಂಜಿನಿಯರು, ಇನ್ನೊಂದು ನರ್ಸು, ಟೀಚರು, ನಾನು ಒಂದು ಇದ್ರದಲ್ಲಿ ಇದ್ದೀನಿ. ಇದೇ ಕಾರಣ. ಇವಾಗ ಜಾಗ ಇಲ್ಲ ಅಂದ್ರೆ ಇವೆಲ್ಲ ಖಾಲಿ ಮಾಡಿಸಿ. ಇವಾಗ ರೈತರಿಗೆ ತೊಂದರೆ ಮಾಡೋ ಬದಲು ಯಾರಿಗೂ ಬಸ್ಟ್ ಎಲ್ಲ ತೊಂದರೆ ಮಾಡ್ತಾರೆ. ರೈತರಿಗೆ ತೊಂದರೆ ಮಾಡೋದಲ್ಲ, ನಮಗ್ ತೊಂದರೆ ಮಾಡ್ತಾ ಇದಾರೆ. ರೈತರಿಗೆ ಸುಮ್ಮನೆ ಬಾಡಿಗೆ ಕೊಡೋದು ಎಲ್ಲ ಮಾಡ್ತಾ ಇದಾರೆ. ಕಮಿಷನರು ಕಣ್ಣು ಕಟ್ಕೊಂಡಿದ್ದು ಈ ತರ ಇದ್ದಾರೆ. ಸುಮ್ಮನೆ ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಏನ್ ಬರುತ್ತೆ? ಏನು ಬರಲ್ಲ. ಅಷ್ಟೇ ಸ್ವಾಮಿ ನಾವ್ ಹೇಳೋದು. ವ್ಯಾಪಾರ ಮಾಡ್ಬೇಕು, ಇದೇ ಜಾಗದಲ್ಲಿ ಇರ್ಬೇಕು. ನಾವ್ ಇದೇ ಜಾಗದಲ್ಲಿ ನಾವ್ ಬೆಳೆದಿರೋದು. ಯಾವುದೇ ಕಾರಣಕ್ಕೂ ನಾವ್ ಬಿಡೋದಿಲ್ಲ. ನಾಳೆ ಕಾಲಕ್ಕೆ ಏನೇನು ಎದ್ರೆಗಾನ ನಾವು ರೋಡಲ್ಲಿ ಹಾಕ್ಬಿಟ್ಟು ನಾವು ಸುರಿದು ನಾವು ಬಟ್ಟೆ ಬಿಚ್ಕೊಂಡು ಕುತ್ಕೊಂತೀವಿ, ನಾವು ಹೂವು ಮಾರ್ತೀವಿ ನಾವು. ಸರ್ ನಮಸ್ಕಾರ, ನಾವು ಹಳೆ ಬಸ್ ಸ್ಟ್ಯಾಂಡ್ ಹೂವು ಅಂಗಡಿ ಇವರು. ನಿನ್ನೆಯಿಂದ ಪೊಲೀಸರು ಬಂದಿದ್ರು. ಇಲ್ಲಿ ಬ್ಯಾಗ್ಗಳು ಹಾಕ್ಬಾರ್ದು, ಇಲ್ಲಿ ಹೂವು ನೀವು ಮಾರೋಂಗಿಲ್ಲ, ಒಳಗಡೆ ಇಟ್ಕೊಳ್ಳಿ ನಿಮ್ಮ ಹೂವು ಅಂತೇಳಿ ನೋಡಿ ಇಷ್ಟು ಜಾಗ ಕೊಟ್ಟು ನಮ್ಮ ಬ್ಯಾರಿಕೇಡ್ ಹಾಕಿ ನೀನೆಲ್ಲ ಅಡ್ಡ ಹಾಕಿ ಹೋಗಿದ್ದಾರೆ. ನಿನ್ನೆ ಪೊಲೀಸರು ಬಂದು. ಇವತ್ತು ನಗರಸಭೆ ಅಧ್ಯಕ್ಷರು ಬಂದಿದ್ರು, ನಗರಸಭೆ ಏನು ಕಮಿಷನರ್ ಸಾಹೇಬರು ಬಂದಿದ್ರು. ಅವರು ಸ್ಟ್ಯಾಂಡ್ಸ್ ಎಲ್ಲ ಮೇಲೆ ಇಟ್ಕೊಳ್ಳಿ, ನೀವು ಹೂವು ಇಲ್ಲಿ ಮಾರಬಾರ್ದು, ಹೂವು ನೀವು ಮಾರೋದಕ್ಕೆ ಬೇರೆ ಕಡೆ ವ್ಯವಸ್ಥೆ ಮಾಡಬೇಕು, ಇಲ್ಲಿ ಹೂವು ಮಾರಬಾರ್ದು ಅಂತೇಳಿ ಅವರು ಅಡ್ಡ ಹಾಕಿ ನಮಗೆ ಇಲ್ಲಿ ಹೂವು ಮಾರಬಾರ್ದು ಅಂತೇಳಿ ಹೇಳ್ತಾರೆ ಅಂತಾರೆ.